ಆತ್ಮೀಯರೇ, ವಿಶೇಷವಾಗಿ 2020-21ನೇ ಸಾಲಿನಲ್ಲಿ SSLC ಪರೀಕ್ಷೆಯನ್ನು ಎದುರಿಸುತ್ತಿರುವಂಥ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿನಿಯರಿಗೆ ಡಿಜಿಟಲ್ ವೇದಿಕೆ ಬಾಗಲಕೋಟೆ ಸಮಾಜ ವಿಜ್ಞಾನ ವಿಷಯದ ಡಿಜಿಟಲ್ ವೇದಿಕೆ ಬಾಗಲಕೋಟೆ ಈ ಒಂದು ಬಳಗದಿಂದ ತಮಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಶ್ರೀ ಎಂ.ಐ. ಹವರ್ಗಿ, ಸಹಶಿಕ್ಷಕರು, ಸಮಾಜ ವಿಜ್ಞಾನ, ಸರ್ಕಾರಿ ಪ್ರೌಢಶಾಲೆ ಬೋಡನಾಯಕದಿನ್ನಿ, ತಾಲೂಕು ಜಿಲ್ಲೆ ಬಾಗಲಕೋಟೆ. ಆತ್ಮೀಯರೇ, ಈಗಾಗಲೇ ಇವತ್ತಿನ ದಿನ ಅಂದರೆ ದಿನಾಂಕ 4/5/2021ನೇ ತಾರೀಕಿನಂದು ನಮ್ಮ ಮಾನ್ಯ ಸಚಿವರಾಗಿರ್ತಕ್ಕಂಥ ಶ್ರೀ ಸುರೇಶ್ ಕುಮಾರ್ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿ ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಪ್ರತಿ ವಿಷಯದಲ್ಲಿ 40 ಅಂಕಗಳ ವಸ್ತುನಿಷ್ಠ ಮಾದರಿಯ ಪ್ರಶ್ನೆ ಪತ್ರಿಕೆ ಇರುತ್ತದೆ, 2 ಪ್ರಶ್ನೆ ಪತ್ರಿಕೆಗಳು ಇರುತ್ತವೆ ಅನ್ನೋದನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ಅದು ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತದೆ ಅಂತ ಈಗಾಗಲೇ ತಿಳಿಸಿರುವುದರಿಂದ ನಮ್ಮ ಸಮಾಜ ವಿಜ್ಞಾನ ಡಿಜಿಟಲ್ ವೇದಿಕೆಯ ವತಿಯಿಂದ SSLCಯ ಎಲ್ಲ ಅಧ್ಯಾಯಗಳನ್ನು PPT ಮೂಲಕ ಸಿದ್ಧಪಡಿಸಿ ಬ್ಲಾಗ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅವುಗಳನ್ನು ಬಳಸಿಕೊಂಡು ಈ ಒಂದು ವಿಡಿಯೋವನ್ನು ಸಿದ್ಧಪಡಿಸಿ ಇದನ್ನು ವಿದ್ಯಾರ್ಥಿಗಳಿಗೆ ಅರ್ಪಿಸ್ತಾ ಇದ್ದೇನೆ. ಮೊದಲಿಗೆ ಶಿಕ್ಷಕ ವೃತ್ತಿಗೆ ನನ್ನೆಲ್ಲ ಮಿತ್ರರಿಗೆ ಹೃದಯ ತುಂಬಿ ನಮಸ್ಕರಿಸುತ್ತಾ, ನಮ್ಮ ಬಾಳ ಬುತ್ತಿಯ ತುತ್ತನ್ನು ನೀಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಭಾರತ ಭವ್ಯ ಕನಸುಗಳು ಅಂದರೆ ನಮ್ಮ ವಿದ್ಯಾರ್ಥಿಗಳು, ಅವರಿಗಾಗಿ ಈ ಒಂದು ವಿಡಿಯೋವನ್ನು ಸಿದ್ಧಪಡಿಸ್ತಾ ಇದ್ದೇನೆ. ಇಲ್ಲಿ ವಿದ್ಯಾರ್ಥಿಗಳು ಒಂದು ನೋಟು ಪುಸ್ತಕವನ್ನು ತೆಗೆದುಕೊಳ್ಬೇಕು, ಒಂದು ಜೊತೆಗೆ ಪೆನ್ನನ್ನು ಕೂಡ ಇಟ್ಕೊಳ್ಬೇಕು. ನೀವು ಇಲ್ಲಿ ಒಂದು ವಿಡಿಯೋ ಪ್ಲೇ ಆಗ್ತದೆ ಅಂದರೆ PPTಗಳು ಪ್ಲೇ ಆಗ್ತಾ ಇರುತ್ತೆ. ಆ PPTಗಳಲ್ಲಿ ಪ್ರಶ್ನೆಗಳು ಡಿಸ್ಪ್ಲೇ ಆಗ್ತದೆ ಇಲ್ಲಿ ಸ್ಕ್ರೀನ್ ಮೇಲೆ. ಪ್ರಶ್ನೆಯನ್ನು ನೋಡಿ ಉತ್ತರವನ್ನು ನೀವು ಬರೆದಿಟ್ಕೊಳ್ಬೇಕು. ಉತ್ತರ ಸ್ವಲ್ಪ ಸಮಯದ ನಂತರ ಮತ್ತೆ ಬಿತ್ತರಗೊಳ್ಳಲಿದೆ. ನೀವು ಎಷ್ಟು ಓದಿದ್ದೀರಿ, ಏನು ಓದಿದ್ದೀರಿ ಅನ್ನೋದು ಕೂಡ ಇಲ್ಲಿ ನಿಮ್ಮನ್ನು ನೀವು ಖಚಿತಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಈಗ ನಾವು ನೇರವಾಗಿ PPTಯನ್ನು ಪ್ಲೇ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳಿಗೆ. ಸಮಾಜ ವಿಜ್ಞಾನ ರಸಪ್ರಶ್ನೆ ಪ್ರಸ್ತುತಿ ಸಮಾಜ ವಿಜ್ಞಾನ ಬಾಗಲಕೋಟೆ. ಇವತ್ತಿನ ಅಧ್ಯಾಯ ಬ್ಯಾಂಕ್ ವ್ಯವಹಾರ. ಇದಕ್ಕೆ ಸಹಾಯ ಮಾಡಿರ್ತಕ್ಕಂಥ SB ಆಳ್ವಾರ್, ತಾಂತ್ರಿಕ ಸಹಾಯ ಮಾಡಿರ್ತಕ್ಕಂಥ DD ಪಾಟೀಲ್, ಜೊತೆಗೆ ನಮ್ಮೆಲ್ಲ ಬಳಗ DB ನದಾಫ್, ಮಠಪತಿ, ಹಳ್ಳೂರು, ಯರಗಟ್ಟಿಯವರು ಎಲ್ಲರ ಜೊತೆಗಿದ್ದಾರೆ. ಇಲ್ಲಿ ಪ್ರಶ್ನೆಗಳು ಡಿಸ್ಪ್ಲೇ ಆಗ್ತಾ ಹೋಗ್ತದೆ. ಇಲ್ಲಿ ಸುತ್ತುಗಳು, ವಿವಿಧ ರೂಪದ ಸುತ್ತುಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಮೊದಲನೇ ಸುತ್ತಿಗೆ ಪ್ರತಿ ಪ್ರಶ್ನೆಗೆ 15 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಇದು ಪ್ರತಿ ವಿದ್ಯಾರ್ಥಿಯು ಪಾಲ್ಗೊಳ್ಳಲಿಕ್ಕೆ ಅವಕಾಶ ಯಾವ ಖಾತೆಯನ್ನು ತೆರೆದಾಗ ಖಾಯಂ ಠೇವಣಿ ಪತ್ರ ಕೊಡುತ್ತಾರೆ? ಮೊದಲನೇ ಪ್ರಶ್ನೆ. ಉತ್ತರ ನಾನು ಕ್ಲಿಕ್ ಮಾಡಿದ್ದರಿಂದ ನಿಶ್ಚಿತ ಠೇವಣಿ ಖಾತೆ ಅಂತ ಉತ್ತರ ಕೂಡ ಡಿಸ್ಪ್ಲೇ ಆಗಿದೆ. ಮುಂದಿನ ಪ್ರಶ್ನೆಗೆ ಹೋಗುವ ತಾಂತ್ರಿಕ ತೊಂದರೆಯಿಂದ. ಯಾವುದೇ ಒಂದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನು ಏನೆಂದು ಕರೆಯುತ್ತಾರೆ? ಇನ್ನೊಂದು ಪ್ರಶ್ನೆ. ಯಾವುದೇ ಒಂದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಲೆಕ್ಕಗಳನ್ನು ಏನೆಂದು ಕರೆಯುತ್ತಾರೆ? ಉತ್ತರವನ್ನು ಬರೆದಿಟ್ಕೊಳ್ಬೇಕು. ಸರಿ ತಪ್ಪನ್ನು ಇಲ್ಲೇ ಪರೀಕ್ಷೆ ಮಾಡಿಕೊಳ್ಳುವ 15 ಸೆಕೆಂಡ್ಗಳ ಕಾಲಾವಕಾಶ ನಿಮ್ಮ ಕೈಯಲ್ಲಿ. ಉತ್ತರ ಪ್ಲೀಸ್.
ಬ್ಯಾಂಕ್ ವ್ಯವಹಾರ. ಉತ್ತರ ಇನ್ನೊಮ್ಮೆ ಬ್ಯಾಂಕ್ ವ್ಯವಹಾರ. ಮುಂದಿನ ಪ್ರಶ್ನೆ ನಿಮಗಾಗಿ. ಇದು ಒಂದು ಹಣಕಾಸಿನ ಸಂಸ್ಥೆಯಾಗಿದ್ದು ಠೇವಣಿಗಳನ್ನು ಸ್ವೀಕರಿಸಿ ಆ ಠೇವಣಿಗಳನ್ನು ಸಾಲದ ರೂಪದಲ್ಲಿ ನೀಡುತ್ತದೆ. ಆ ಸಂಸ್ಥೆ ಯಾವುದು? ಆಲೋಚಿಸಿ, ತರ್ಕಿಸಿ, ಅಂದಾಜಿಸಿ, ಉತ್ತರಿಸಿ. ವಿದ್ಯಾರ್ಥಿಗಳೇ, ಪ್ರಶ್ನೆ ಇನ್ನೊಮ್ಮೆ. ಇದು ಒಂದು ಹಣಕಾಸಿನ ಸಂಸ್ಥೆಯಾಗಿದ್ದು ಠೇವಣಿಗಳನ್ನು ಸ್ವೀಕರಿಸಿ ಆ ಠೇವಣಿಗಳನ್ನು ಸಾಲಗಳ ರೂಪದಲ್ಲಿ ನೀಡುತ್ತದೆ. ಆ ಸಂಸ್ಥೆ ಯಾವುದು? ಉತ್ತರ ಉತ್ತರಿಸಿದ್ದೀರಿ ಅನ್ಕೊಳ್ತೇನೆ. ಬ್ಯಾಂಕ್. ಉತ್ತರ ಬ್ಯಾಂಕ್. ಮುಂದಿನ ಪ್ರಶ್ನೆ. ಇಬ್ಬರು ಅಥವಾ ಹೆಚ್ಚಿನ ಜನರು ಒಂದೇ ಬ್ಯಾಂಕ್ ಖಾತೆಯಲ್ಲಿ ವ್ಯವಹರಿಸಲು ಅನುಕೂಲವಾಗುವ ಖಾತೆಯ ವಿಧ ಯಾವುದು? ಪ್ರಶ್ನೆ ಇನ್ನೊಮ್ಮೆ. ಇಬ್ಬರು ಅಥವಾ ಹೆಚ್ಚಿನ ಜನರು ಒಂದೇ ಬ್ಯಾಂಕ್ ಖಾತೆಯಲ್ಲಿ ವ್ಯವಹರಿಸಲು ಅನುಕೂಲವಾಗುವ ಖಾತೆ ಯಾವುದು? ಉತ್ತರ ಜಂಟಿ ಖಾತೆ. ಮತ್ತೊಮ್ಮೆ ಉತ್ತರ ಜಂಟಿ ಖಾತೆ. ಮುಂದಿನ ಪ್ರಶ್ನೆ. ಸಾಮಾನ್ಯವಾಗಿ ವೇತನ ಪಡೆಯುವವರಿಂದ ಅಥವಾ ಒಂದು ನಿಯಮಿತ ಆದಾಯ ಹೊಂದಿರುವ ಜನರಿಂದ ತೆರೆಯಲ್ಪಡುವ ಖಾತೆಯಿಂದ ಯಾವುದು? ಪ್ರಶ್ನೆ ಇನ್ನೊಮ್ಮೆ. ಸಾಮಾನ್ಯವಾಗಿ ವೇತನ ಪಡೆಯುವವರಿಂದ ಅಥವಾ ಒಂದು ನಿಯಮಿತ ಆದಾಯ ಹೊಂದಿರುವ ಜನರಿಂದ ತೆರೆಯಲ್ಪಡುವ ಖಾತೆ ವಿಧ ಯಾವುದು? ಸಮಯ ಓಡ್ತಾ ಇರ್ತದೆ. ಸಮಯ ಯಾರಿಗಾಗಿ ಕಾಯೋದಿಲ್ಲ, ಸಮಯಕ್ಕಾಗಿ ನಾವು ಕಾಯಬೇಕಾಗ್ತದೆ. ಸಮಯ ನಿಮ್ಮದು, ಉತ್ತರ ನಮ್ಮ ಕೈಯಲ್ಲಿ. ಸೇವಿಂಗ್ಸ್ ಅಕೌಂಟ್ ಅಂತ ಕರಿತಾ ಇದೀವಿ ನಾವು, ಉಳಿತಾಯ ಖಾತೆ. ಆರನೇ ಪ್ರಶ್ನೆ. ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಂಕ್ ವಹಿವಾಟು ನಡೆಸುವ ವ್ಯಾಪಾರಸ್ಥರು, ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಯವರು ತೆರೆಯುವ ಖಾತೆ ಯಾವುದು? ಅವರಿಗೆ ಸೂಕ್ತವಾದ ಖಾತೆ ಯಾವುದು ಅಂತ. ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಂಕ್ ವಹಿವಾಟು ನಡೆಸುವ ವ್ಯಾಪಾರಸ್ಥರು, ವಾಣಿಜ್ಯ ಮತ್ತು ಔದ್ಯೋಗಿಕ ಸಂಸ್ಥೆಯವರು ತೆರೆಯುವ ಖಾತೆ ವಿಧ ಯಾವುದು? ಉತ್ತರ ಪ್ಲೀಸ್. ಸರಿಯಾದ ಉತ್ತರ ಚಾಲ್ತಿ ಖಾತೆ, ಕರೆಂಟ್ ಅಕೌಂಟ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೇವೆ, ಕರೆಂಟ್ ಅಕೌಂಟ್. ಮುಂದೆ 2 ಮತ್ತು 3ನೇ ಸುತ್ತು ಒಂದೇ ಆಗಿರ್ತದೆ. ಪ್ರತಿ ಸುತ್ತಿನಲ್ಲಿ ಸರಿ ಉತ್ತರಕ್ಕೆ 10 ಅಂಕಗಳು. ಇಲ್ಲಿ 5 ಸೆಕೆಂಡ್ ಹೆಚ್ಚಿಗೆ ಇರುತ್ತೆ, 20 ಸೆಕೆಂಡ್ಗಳು. ಪ್ರಶ್ನೆ ಸಾಕು. ಸಮಯ ತುಂಬಾ ಕಡಿಮೆ ಇರೋದ್ರಿಂದ ABCD ಆಪ್ಷನ್ ಬರುತ್ತೆ. ಆಪ್ಷನ್ ನಲ್ಲಿ ಕೃಷ್ಣನು ಭವಿಷ್ಯದಲ್ಲಿ ತನ್ನ ಮಗಳ ಮದುವೆಗೆ ಈಗಿನಿಂದಲೇ ಹಣ ಉಳಿತಾಯ ಮಾಡಲು ಆತನಿಗೆ ಈ ಖಾತೆ ಉತ್ತಮ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವರ್ಷದ 2020-21ನೇ ಸಾಲಿನಲ್ಲಿ ಕಡ್ಡಾಯವಾಗಿ ಈ ರೀತಿಯ ಪ್ರಶ್ನೆಗಳಿರುತ್ತದೆ. ಅದಕ್ಕೆ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಮತ್ತು ಇಲ್ಲಿ ಪ್ರಶ್ನೆಯೂ ಹಾಗೆ ಇದೆ. ಕೃಷ್ಣನು ಭವಿಷ್ಯದಲ್ಲಿ ತನ್ನ ಮಗಳ ಮದುವೆಗೆ ಈಗಿನಿಂದಲೇ ಹಣ ಉಳಿತಾಯ ಮಾಡಲು ಆತನಿಗೆ ಈ ಖಾತೆ ಉತ್ತಮ. ಆಪ್ಷನ್ ಎ ಉಳಿತಾಯ ಖಾತೆ, ಆಪ್ಷನ್ ಬಿ ಚಾಲ್ತಿ ಖಾತೆ, ಆಪ್ಷನ್ ಸಿ ನಿಶ್ಚಿತ ಠೇವಣಿ ಖಾತೆ, ಆಪ್ಷನ್ ಡಿ ಆವರ್ತ ಠೇವಣಿ ಖಾತೆ. ನೀವು ಸಂಖ್ಯೆಯನ್ನು ಬರೆದಿಟ್ಕೊಂಡ್ರೆ ಸಾಕು. ಉತ್ತರವನ್ನ ಪರೀಕ್ಷೆ ಮಾಡಿಕೊಳ್ಳುವ. ಉತ್ತರ ಪ್ಲೀಸ್. ಸರಿಯಾದ ಉತ್ತರ ಆವರ್ತ ಠೇವಣಿ ಖಾತೆ ಡಿ. ನೀವು ಡಿ ಅಂತ ಬರೆದಿದ್ರೆ ಸಾಕು, ಯಾಕಂದ್ರೆ ಸಮಯ ತುಂಬಾ ಕಡಿಮೆ ಇರ್ತದೆ. ಮುಂದಿನ ಪ್ರಶ್ನೆ. ಬ್ಯಾಂಕ್ ಖಾತೆ ತೆರೆಯಲು ಸ್ವಸಹಿ ಮಾಡಿರುವ ಈ ದಾಖಲೆಯ ನಕಲು ಪ್ರತಿಯನ್ನು ಕಡ್ಡಾಯವಾಗಿ ಕೊಡಲೇಬೇಕು. ಪ್ರಶ್ನೆ ಸರಿಯಾಗಿ ಅರ್ಥೈಸಿಕೊಳ್ಳಿ. ಬ್ಯಾಂಕ್ ಖಾತೆ ತೆರೆಯಲು ಸ್ವಸಹಿ ಮಾಡಿರುವ ಈ ದಾಖಲೆಯ ನಕಲು ಪ್ರತಿಯನ್ನು ಕಡ್ಡಾಯವಾಗಿ ಕೊಡಲೇಬೇಕು. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ರೇವಾಸಿ ಪತ್ರ. ನೀವು ಸಂಖ್ಯೆಯನ್ನು ಬರೆದಿಟ್ಕೊಳ್ಳಿ.
ಉತ್ತರ ಇದೀಗ ಸಮಯದೊಂದಿಗೆ ಡಿಸ್ಪ್ಲೇ ಆಧಾರ್ ಕಾರ್ಡ್. ಮುಂದಿನ ಪ್ರಶ್ನೆ, ಬ್ಯಾಂಕ್ಗಳ ಬ್ಯಾಂಕು ಅಥವಾ ಬ್ಯಾಂಕ್ಗಳ ತಾಯಿ, ಮದರ್ ಆಫ್ ಆಲ್ ಬ್ಯಾಂಕ್ಸ್, ಭಾರತೀಯ ಕೇಂದ್ರ ಬ್ಯಾಂಕ್ ಎಂದು ಕರೆಯಲ್ಪಡುವ ಬ್ಯಾಂಕ್ ಯಾವುದು? ಆಪ್ಷನ್ ಎ ಸ್ಟೇಟ್ ಬ್ಯಾಂಕ್, ಆಪ್ಷನ್ ಬಿ ಭಾರತೀಯ ರಿಸರ್ವ್ ಬ್ಯಾಂಕ್, ಆಪ್ಷನ್ ಸಿ ರಾಜ್ಯ ಅಪೆಕ್ಸ್ ಬ್ಯಾಂಕ್, ಆಪ್ಷನ್ ಡಿ ಆಕ್ಸಿಸ್ ಬ್ಯಾಂಕ್. ಉತ್ತರವನ್ನ ನೀವು ಸಂಕೇತ ಸಂಖ್ಯೆಯೊಂದಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್. ಸರಿಯಾದ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್. ಮುಂದಿನ ಪ್ರಶ್ನೆ, ಈ ಖಾತೆಯನ್ನು ಅಥವಾ ಈ ಖಾತೆಗಳನ್ನು ತೆರೆದಲ್ಲಿ ಹಣ ಹಿಂದಕ್ಕೆ ಪಡೆಯಲು ಅನುಕೂಲವಾಗುವಂತೆ ಚೆಕ್ ಪುಸ್ತಕಗಳನ್ನು ಕೊಡಲಾಗುತ್ತದೆ. ಯಾವ ಖಾತೆಗೆ? ಆವರ್ತ ಠೇವಣಿ ಖಾತೆ, ಆಪ್ಷನ್ ಬಿ ನಿಶ್ಚಿತ ಠೇವಣಿ ಖಾತೆ, ಆಪ್ಷನ್ ಸಿ ಉಳಿತಾಯ ಮತ್ತು ಚಾಲ್ತಿ ಖಾತೆ, ಆಪ್ಷನ್ ಡಿ ಉಳಿತಾಯ ಖಾತೆ. ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ಸಮಯ ಓಡ್ತಾ ಇರ್ತದೆ. ನೀವು ಕೇವಲ ಸಂಕೇತ ಸಂಖ್ಯೆಯನ್ನು ಬರೆದಿಟ್ಕೊಂಡ್ರೆ ಸಾಕು. ಉತ್ತರ ನಿಮ್ಮ ಉಳಿತಾಯ ಮತ್ತು ಚಾಲ್ತಿ ಖಾತೆ ಪುಸ್ತಕವನ್ನು ನೀಡಲಾಗ್ತದೆ ಅನ್ನೋದನ್ನು ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ವಿದ್ಯಾರ್ಥಿಗಳು. ಮುಂದಿನ ಪ್ರಶ್ನೆ ನಿಮ್ಮ ಪರದೆಯ ಮೇಲೆ, ಒಂದು ನಿಗದಿತ ಅವಧಿಗೆ ನಿಗದಿತ ಮೊತ್ತವನ್ನು ಠೇವಣಿ ಇಡಲು ಈ ಖಾತೆ ಸೂಕ್ತವಾಗಿದೆ. ಒಂದು ನಿಗದಿತ ಅವಧಿಗೆ ನಿಗದಿತ ಮೊತ್ತವನ್ನು ಠೇವಣಿ ಇಡಲು ಈ ಖಾತೆ ಸೂಕ್ತವಾಗಿದೆ. ಆಪ್ಷನ್ ಎ ಉಳಿತಾಯ ಖಾತೆ, ಆಪ್ಷನ್ ಬಿ ಚಾಲ್ತಿ ಖಾತೆ, ಆಪ್ಷನ್ ಸಿ ಆವರ್ತ ಠೇವಣಿ ಖಾತೆ, ಆಪ್ಷನ್ ಡಿ ನಿಶ್ಚಿತ ಠೇವಣಿ ಖಾತೆ. ಸಂಕೇತ ಸಂಖ್ಯೆಯೊಂದಿಗೆ ನೀವು ಉತ್ತರವನ್ನು ಸಿದ್ಧಪಡಿಸಿಟ್ಕೊಂಡಿದ್ದೀರಿ ಅಂತ ಅನ್ಕೊಂಡ್ರೆ ಉತ್ತರ ನಿಶ್ಚಿತ ಠೇವಣಿ ಖಾತೆ. ನೀವು ಸರಿಯಾದ ಉತ್ತರವನ್ನ ನೆನಪಿನಲ್ಲಿ ಇಟ್ಕೊಳ್ತಾ ಅಂಕಗಳ ನಂತರ ಕೂಡಿಸಬೇಕು. ಒಂದು ಪ್ರಶ್ನೆಗೆ 10 ಅಂಕಗಳ ಹಾಗೆ. ಮುಂದಿನ ಪ್ರಶ್ನೆ, ಬ್ಯಾಂಕ್ಗಳು ಗ್ರಾಹಕರ ಹಣವನ್ನ ಠೇವಣಿಗಳಾಗಿ ಇಟ್ಟುಕೊಂಡು ಇದರಿಂದ ಸಂಗ್ರಹವಾದ ಹಣವನ್ನ ಗ್ರಾಹಕರ ಸಾಲವಾಗಿ ಕೊಡುವ ಪ್ರಕ್ರಿಯೆಗೆ ಹೀಗೆಂದು ಕರೆಯುತ್ತಾರೆ. ಪ್ರಶ್ನೆ ನೋಡಿ, ಬ್ಯಾಂಕ್ಗಳು ಗ್ರಾಹಕರ ಹಣವನ್ನು ಠೇವಣಿಗಳಾಗಿ ಇಟ್ಟುಕೊಂಡು ಇದರಿಂದ ಸಂಗ್ರಹವಾದ ಹಣವನ್ನ ಗ್ರಾಹಕರಿಗೆ ಸಾಲವಾಗಿ ಕೊಡುವ ಪ್ರಕ್ರಿಯೆಗೆ ಹೀಗೆ ಕರೆಯುತ್ತಾರೆ. ಆಪ್ಷನ್ ಎ ಬ್ಯಾಂಕ್ ಸಾಲ, ಆಪ್ಷನ್ ಬಿ ಬ್ಯಾಂಕ್ ಠೇವಣಿ, ಆಪ್ಷನ್ ಸಿ ಮುದ್ದತ್ತು ಠೇವಣಿ, ಆಪ್ಷನ್ ಡಿ ಮುದ್ದತ್ತು ಸಾಲ. ಉತ್ತರ ಪ್ಲೀಸ್. ಇರಲಿದೆ ಒಂದೇ ತರ 4 ಆಪ್ಷನ್ಗಳಿವೆ. ಬ್ಯಾಂಕ್ ಖಾತೆಯಲ್ಲಿ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಹೇರಳವಾಗಿರುತ್ತದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ, ಪ್ರಶ್ನೆಯನ್ನು ಸರಿಯಾಗಿ ಅರ್ಥೈಸಿಕೊಳ್ಳಿ, ಬ್ಯಾಂಕ್ ಖಾತೆಯಲ್ಲಿ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಹೇರಳವಾಗಿರುತ್ತದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಜನರು ಹಣ ಉಳಿತಾಯ ಮಾಡಲು ಸಹಾಯಕ, ವ್ಯಾಪಾರಸ್ಥರಿಗೆ ಬ್ಯಾಂಕ್ ವಹಿವಾಟು ಮಾಡಲು ಸಹಾಯಕ, ಭವಿಷ್ಯದ ಅವಶ್ಯಕತೆಗಳಿಗೆ ಸಹಾಯಕ, ನಿಶ್ಚಿತ ಅವಧಿ ಮುಗಿದ ನಂತರ ಹಣ ಪಡೆಯಲು ಸಹಾಯಕ. ಸಮಯ ಓಡ್ತಾ ಇರ್ತದೆ. ನೀವು ಸಂಕೇತ ಸಂಖ್ಯೆಯನ್ನು ಹಾಕೊಂಡ್ರೆ ಸಾಕು. ಉತ್ತರ ಜನರು ಹಣ ಉಳಿತಾಯ ಮಾಡಲು ಸಹಾಯಕ ಆಗ್ತದೆ. ಮುಂದಿನ ಪ್ರಶ್ನೆ, ಈ ಖಾತೆಯ ಠೇವಣಿಗಳಿಗೆ ಬ್ಯಾಂಕ್ಗಳು ಬಡ್ಡಿಯನ್ನು ಕೊಡುವುದಿಲ್ಲ. ಬದಲಾಗಿ ತಮ್ಮ ಸೇವೆಗೆ ಸೇವಾ ಶುಲ್ಕವನ್ನು ವಸೂಲಿ ಮಾಡುತ್ತವೆ. ಆ ಖಾತೆಯ ವಿನ ಯಾವುದು ವಿದ್ಯಾರ್ಥಿಗಳೇ? ಆಪ್ಷನ್ ಎ ನಿಶ್ಚಿತ ಠೇವಣಿ ಖಾತೆ, ಆಪ್ಷನ್ ಬಿ ಆವರ್ತ ಠೇವಣಿ ಖಾತೆ, ಆಪ್ಷನ್ ಸಿ ಉಳಿತಾಯ ಖಾತೆ, ಆಪ್ಷನ್ ಡಿ ಚಾಲ್ತಿ ಖಾತೆ.
ನೀವು ಹಿಂದಿನ ಪ್ರಶ್ನೆಗಳನ್ನು ಸರಿಯಾಗಿ ಗಮನಿಸ್ತಾ ಬಂದರೆ ಯಾವ ಉತ್ತರವನ್ನು ಕೊಡ್ತಾ ಇದ್ದೀವಿ, ಏನು ಉತ್ತರವನ್ನು ಕೊಡಬೇಕು, ನಿಮ್ಮ ಕಲಿಕೆ ದೃಢೀಕರಣಗೊಳ್ಳುವತ್ತ ಸಾಗಬೇಕು ವಿದ್ಯಾರ್ಥಿಗಳೇ. ಸಂಖ್ಯೆಯನ್ನು ಬರೆದಿಟ್ಕೊಂಡಿದ್ದೀವಿ. ಮುಂದಿನ ಪ್ರಶ್ನೆ, ಈ ಖಾತೆಯ ಠೇವಣಿ ಹಣವನ್ನ ನಿಗದಿತ ಅವಧಿಗೆ ಮುಂಚೆ ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ. ಪ್ರಶ್ನೆ ಇನ್ನೊಮ್ಮೆ, ಈ ಖಾತೆಯ ಠೇವಣಿ ಹಣವನ್ನ ನಿಗದಿತ ಅವಧಿಗೆ ಮುಂಚೆ ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ. ಆ ಖಾತೆ ಯಾವುದು? ಉಳಿತಾಯ ಖಾತೆ, ಆಪ್ಷನ್ ಬಿ ಚಾಲ್ತಿ ಖಾತೆ, ಆಪ್ಷನ್ ಸಿ ನಿಶ್ಚಿತ ಠೇವಣಿ ಖಾತೆ, ಆಪ್ಷನ್ ಡಿ ಆವರ್ತ ಠೇವಣಿ ಖಾತೆ. ಉತ್ತರ ಸಮಯ ಆಗ್ತಾ ಇದೆ. ಆಪ್ಷನ್ ನಿಶ್ಚಿತ ಠೇವಣಿ ಖಾತೆ. ಮುಂದಿನ ಪ್ರಶ್ನೆಗಳಿಗಾಗಿ ಪರದೆಯ ಮೇಲೆ ದಿನಕ್ಕೆ ಎಷ್ಟು ಬಾರಿಯಾದರೂ ಹಣ ಜಮಾ ಮಾಡಲು ಮತ್ತು ಎಷ್ಟು ಬಾರಿಯಾದರೂ ಹಣ ಹಿಂಪಡೆಯಲು ಸೂಕ್ತವಾದ ಖಾತೆ ಇದಾಗಿದೆ. ನಿಮ್ಮ ಶಿಕ್ಷಕರು ಹೇಳಿರುತ್ತಾರೆ ಪಾಠ ಹೇಳುವಾಗ, ದಿನಕ್ಕೆ ಹಲವು ಬಾರಿ ಹಣವನ್ನ ಜಮಾ ಮಾಡುವುದು ಅಥವಾ ಹಣವನ್ನು ಹಿಂಪಡೆಯಲಿಕ್ಕೆ ಸೂಕ್ತವಾದ ಖಾತೆ ಆಪ್ಷನ್ ಬಿ ಉಳಿತಾಯ ಖಾತೆ, ಆಪ್ಷನ್ ಬಿ ಆವರ್ತ ಠೇವಣಿ ಖಾತೆ, ಆಪ್ಷನ್ ಸಿ ಚಾಲ್ತಿ ಖಾತೆ, ಆಪ್ಷನ್ ಡಿ ನಿಶ್ಚಿತ ಠೇವಣಿ ಖಾತೆ. ಉತ್ತರ ನೀವು ಸಂಖ್ಯೆಯನ್ನು ಹಾಕಿಟ್ಕೊಂಡಿದ್ದೀರಿ. ಚಾಲ್ತಿ ಖಾತೆ ಉತ್ತರ, ಅಕೌಂಟ್ ಚಾಲ್ತಿ ಖಾತೆ. ಬ್ಯಾಂಕ್ ಚೆಕ್ಗಳನ್ನು ಮನ್ನಣೆ ಮಾಡುತ್ತದೆ ಏಕೆಂದರೆ ಆಪ್ಷನ್ ಎ ಇದು ಬ್ಯಾಂಕರ್ನಿಗೂ ಹಾಗೂ ಗ್ರಾಹಕನಿಗೂ ಪ್ರಾಥಮಿಕ ಸಂಬಂಧ ತಿಳಿಸುತ್ತದೆ. ಆಪ್ಷನ್ ಬಿ ಇದು ಬ್ಯಾಂಕರ್ನಿಗೂ ಮತ್ತು ಗ್ರಾಹಕರಿಗಿರುವ ವಿಶೇಷ ಸಂಬಂಧವನ್ನು ತಿಳಿಸುತ್ತದೆ. ಆಪ್ಷನ್ ಸಿ ಇದು ಬ್ಯಾಂಕರ್ನಿಗೂ ಮತ್ತು ಗ್ರಾಹಕರಿಗಿರುವ ಸಹಾಯಕ ಸಂಬಂಧವನ್ನು ತಿಳಿಸುತ್ತದೆ. ಆಪ್ಷನ್ ಡಿ ಇದು ಬ್ಯಾಂಕರ್ನಿಗೂ ಮತ್ತು ಗ್ರಾಹಕರಿಗೂ ಇರುವ ಕಾರುಬಾರಿನ ಸಂಬಂಧವನ್ನು ತಿಳಿಸುತ್ತದೆ. ಸಂಖ್ಯೆಯನ್ನು ಹಾಕಿಟ್ಕೊಂಡಿದ್ದೇನೆ. ಆಪ್ಷನ್ ಡಿ ಬ್ಯಾಂಕರ್ನಿಗೂ ಮತ್ತು ಗ್ರಾಹಕರಿಗಿರುವ ವಿಶೇಷ ಸಂಬಂಧವನ್ನು ತಿಳಿಸುತ್ತದೆ. ಅಲ್ಲಿ ಬ್ಯಾಂಕರ್ನಿಗೂ ಮತ್ತು ಬ್ಯಾಂಕ್ ನಡುವೆ ಅಥವಾ ಗ್ರಾಹಕರ ಕರಿತಾ ಇದೆಯಲ್ಲ, ಗ್ರಾಹಕರನಿಗೂ ಮತ್ತು ಬ್ಯಾಂಕ್ ಇರುವ ಸಂಬಂಧಗಳಲ್ಲಿ ಈ ಅಂಶ ಬಂದು ಹೋಗಿರುತ್ತದೆ. ಚೆನ್ನಾಗಿ ಗಮನಿಸಿ. ಮುಂದಿನ ಪ್ರಶ್ನೆ, ಈ ಇಲಾಖೆಯು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುತ್ತದೆ. ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುವ ಇಲಾಖೆ ವಿಮಾ ಸಂಸ್ಥೆಗಳು, ಆಪ್ಷನ್ ಬಿ ಅಂಚೆ ಕಚೇರಿ, ಆಪ್ಷನ್ ಸಿ ಸಹಕಾರಿ ಸಂಘಗಳು, ಆಪ್ಷನ್ ಡಿ ರಾಷ್ಟ್ರೀಕೃತ ಬ್ಯಾಂಕುಗಳು. ಸಮಯ ಓಡ್ತಾ ಇದೆ. ಸಂಖ್ಯೆಯನ್ನು ಹಾಕಿಕೊಳ್ಳಬೇಕು. ಉತ್ತರ ಆಪ್ಷನ್ ಡಿ ಅಂಚೆ ಕಚೇರಿ. ಸರಿಯಾದ ಉತ್ತರ ಅಂಚೆ ಕಚೇರಿ. ಕೊನೆಯ ಸುತ್ತುಗಳು ಆಯ್ಕೆ ಬರುವ ಮುನ್ನ ಉತ್ತರ ನೀಡಿದರೆ 20 ಅಂಕಗಳು ಬರ್ಕೋಬೇಕು. ಆಯ್ಕೆ ಬಂದ ಮೇಲೆ ಉತ್ತರಗಳನ್ನು ನೀಡಿದರೆ ಪ್ರಶ್ನೆ ಈ ರೀತಿಯಾಗಿದೆ ವಿದ್ಯಾರ್ಥಿಗಳೇ. ಬ್ಯಾಂಕ್ ಉದ್ಯಮದಲ್ಲಿ ಇತ್ತೀಚಿನ ಬೆಳವಣಿಗೆ ಯಾವುದು? ಉತ್ತರವನ್ನು ಆಪ್ಷನ್ ಬರುವ ಮುನ್ನ ಬರೆದುಕೊಳ್ಳಬೇಕು. ಸರಿ ಉತ್ತರವಾಗಿ 20 ಅಂಕಗಳು. ಬ್ಯಾಂಕ್ ಉದ್ಯಮದಲ್ಲಿ ಇತ್ತೀಚಿನ ಬೆಳವಣಿಗೆ ನಮ್ಮೆಲ್ಲರೂ ಭಾವಿಸ್ತಾ ಇದ್ದೀನಿ. ಆಪ್ಷನ್ ಬಂದಿಲ್ಲ. ಆಪ್ಷನ್ ಎ ಆಪ್ಷನ್ ಬಿ ಬ್ಯಾಂಕ್ಗಳ ರಾಷ್ಟ್ರೀಕರಣ, ಎಲ್ಲ ಬ್ಯಾಂಕ್ಗಳ ಮೇಲೆ ಆರ್ಬಿಐ ನಿಯಂತ್ರಣ. ಸರಿಯಾದ ಉತ್ತರವನ್ನು ಮಾಡಬೇಕು. ಅಂಚೆ ಕಚೇರಿಗಳನ್ನ ಸೇರಿಸುವಿಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅಂಚೆ ಕಚೇರಿಗಳನ್ನ ಸೇರಿಸುವಿಕೆ. ಮುಂದಿನ ಪ್ರಶ್ನೆ ಬರುತ್ತೆ. ಆಪ್ಷನ್ ಬರುವ ಮುನ್ನ ಉತ್ತರ ನೀವು ಹೇಳಿದರೆ 20 ಅಂಕಗಳನ್ನು ಹಾಕೊಳ್ಬೇಕು.
ಯಾರ ಮಧ್ಯೆ ಸಂಪರ್ಕ ಕಲ್ಪಿಸುವ ಒಂದು ಕೊಂಡಿಯಂತೆ ತಮ್ಮ ಕಾರ್ಯವನ್ನು ನಡೆಸುತ್ತದೆ. ಬ್ಯಾಂಕ್ಗಳು ಯಾರ ಮಧ್ಯೆ ಸಂಪರ್ಕ ಕಲ್ಪಿಸುವ ಒಂದು ಕೊಂಡಿಯಂತೆ ತಮ್ಮ ಕಾರ್ಯಗಳನ್ನು ನಡೆಸುತ್ತದೆ. ಠೇವಣಿದಾರರ ಸಾಲ ಪಡೆಯುವವ, ಬ್ಯಾಂಕ್ ಅಧಿಕಾರಿ ಏಜೆಂಟ್, ಸಾಲದಾರರ ಏಜೆಂಟ್, ಜನ ಅಧಿಕಾರಿ ಮತ್ತು ಕೇಂದ್ರಾಡಳಿತ. ಸಮಯ ಹೋಗ್ತಾ ಇದೆ. ಉತ್ತರ ಪ್ಲೀಸ್. ಠೇವಣಿದಾರ, ಸಾಲ ಪಡೆಯುವವ. ಆಪ್ಷನ್ ಎ ಠೇವಣಿದಾರ ಮತ್ತು ಸಾಲ ಪಡೆಯುವವ. ಮುಂದಿನ ಪ್ರಶ್ನೆ ನಿಮ್ಮ ಪರದೆಯ ಮೇಲೆ ಗ್ರಾಹಕರ ಲೆಕ್ಕಗಳ ಗೌಪ್ಯತೆ ಕಾಪಾಡುವುದು. ಇದು ಬ್ಯಾಂಕರ್ ಮತ್ತು ಗ್ರಾಹಕನಿಗಿರುವ ಯಾವ ಸಂಬಂಧವನ್ನು ತಿಳಿಸುತ್ತದೆ? ಗ್ರಾಹಕರ ಲೆಕ್ಕಗಳ ಗೌಪ್ಯತೆ ಕಾಪಾಡುವುದು ಇದು ಬ್ಯಾಂಕರ್ ಮತ್ತು ಗ್ರಾಹಕರಿಗಿರುವ ಯಾವ ಸಂಬಂಧವನ್ನು ತಿಳಿಸುತ್ತದೆ? ಎ ಪಾರದರ್ಶಕ ಸಂಬಂಧ, ಬಿ ಪ್ರಾಥಮಿಕ ಸಂಬಂಧ, ಸಿ ಸಾಮಾನ್ಯ ಸಂಬಂಧ, ಡಿ ವಿಶೇಷ ಸಂಬಂಧ. ಸಾಧಿಸಿಕೊಳ್ಳಬೇಕು. ಉತ್ತರ ಡಿ ವಿಶೇಷ ಸಂಬಂಧ. ಡಿ ವಿಶೇಷ ಸಂಬಂಧ. ಮುಂದಿನ ಪ್ರಶ್ನೆ ಬ್ಯಾಂಕ್ ಎಂಬ ಪದವು ಫ್ರೆಂಚ್ ಭಾಷೆಯ ಯಾವ ಶಬ್ದದಿಂದ ಬಂದಿದೆ? ಬ್ಯಾಂಕ್ ಎಂಬ ಪದವು ಫ್ರೆಂಚ್ ಭಾಷೆಯ ಯಾವ ಶಬ್ದದಿಂದ ಬಂದಿದೆ? ವಿದ್ಯಾರ್ಥಿಗಳಿಗೆ ಗುರುತಿಸಿಕೊಳ್ಳಿ. ಆಪ್ಷನ್ಗಳನ್ನು ಬರೆಯಬೇಕು. ಆಪ್ಷನ್ ಎ ಬ್ಯಾಂಕ್, ಆಪ್ಷನ್ ಬಿ ಬ್ಯಾಂಕು, ಆಪ್ಷನ್ ಸಿ ಬ್ಯಾಂಕಿಂಗ್, ಆಪ್ಷನ್ ಡಿ ಉತ್ತರ ಪ್ಲೀಸ್. ಬ್ಯಾಂಕ್ ಫ್ರೆಂಚ್ ಭಾಷೆಯ ಬ್ಯಾಂಕ್ ಎಂಬ ಪದದಿಂದ ಬ್ಯಾಂಕ್ ಪದ ಬಂದಿದೆ. ಮುಂದಿನ ಪ್ರಶ್ನೆ ಯಾವ ಖಾತೆಯಲ್ಲಿ ಅವಧಿಗನುಗುಣವಾಗಿ ಬಡ್ಡಿ ದರ ಹೆಚ್ಚಿರುತ್ತದೆ? ಯಾವ ಖಾತೆಯಲ್ಲಿ ಅವಧಿಗನುಗುಣವಾಗಿ ಬಡ್ಡಿ ದರ ಹೆಚ್ಚಿರುತ್ತದೆ? ಆಪ್ಷನ್ ಉತ್ತರಿಸಿದರೆ 20 ಅಂಕಗಳು, ಆಪ್ಷನ್ ಮೇಲೆ ಉತ್ತರಿಸಿದರೆ 10 ಅಂಕಗಳು, ಆಪ್ಷನ್ ಬಂದಾಯಿತು. ಆಪ್ಷನ್ ಎ ಉಳಿತಾಯ ಖಾತೆ, ಆಪ್ಷನ್ ಬಿ ಆರಂಭಿಕ ಖಾತೆ, ಆಪ್ಷನ್ ಸಿ ನಿಶ್ಚಿತ ಠೇವಣಿ ಖಾತೆ, ಆಪ್ಷನ್ ಡಿ ಚಾಲ್ತಿ ಖಾತೆ. ಉತ್ತರ ಪ್ಲೀಸ್. ನಿಶ್ಚಿತ ಠೇವಣಿ ಖಾತೆ. ಆಪ್ಷನ್ ಸಿ ನಿಶ್ಚಿತ ಠೇವಣಿ ಖಾತೆ. ಮುಂದಿನ ಪ್ರಶ್ನೆ ಬ್ಯಾಂಕ್ ಎಂಬ ಪದವು ಯಾವ ಭಾಷೆಯ ಬ್ಯಾಂಕೋ ಎಂಬ ಶಬ್ದದಿಂದ ಬಂದಿದೆ? ಬ್ಯಾಂಕ್ ಎಂಬ ಪದವು ಯಾವ ಭಾಷೆಯ ಬ್ಯಾಂಕೋ ಎಂಬ ಶಬ್ದದಿಂದ ಬಂದಿದೆ? ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿದ್ದೀರಿ. ಆಪ್ಷನ್ ಎ ಫ್ರೆಂಚ್, ಆಪ್ಷನ್ ಬಿ ರಷ್ಯನ್, ಆಪ್ಷನ್ ಸಿ ಇಂಗ್ಲಿಷ್, ಆಪ್ಷನ್ ಡಿ ಇಟಾಲಿಯನ್. ಉತ್ತರ ಇಟಾಲಿಯನ್ ಭಾಷೆಯ ಬ್ಯಾಂಕೋ ಎಂಬ ಶಬ್ದದಿಂದ ಬಂದಿದೆ. ಮುಂದಿನ ಪ್ರಶ್ನೆ ಇದು ಕೂಡ ಸೇಮ್ ಕಳೆದ ಸುತ್ತಿನ ಹಾಗೆ. ಬ್ಯಾಂಕ್ಗಳು ಸಾಮಾನ್ಯವಾಗಿ ಯಾವ ಖಾತೆಗೆ ಬಡ್ಡಿ ನೀಡುವುದಿಲ್ಲ? ಬ್ಯಾಂಕ್ಗಳು ಸಾಮಾನ್ಯವಾಗಿ ಯಾವ ಖಾತೆಗೆ ಬಡ್ಡಿ ನೀಡುವುದಿಲ್ಲ? ಆಪ್ಷನ್ ಬರುವ ಮುನ್ನ ಉತ್ತರಿಸಿ. ಆಪ್ಷನ್ ಬಂದಾಯಿತು. ಆಪ್ಷನ್ ಬಿ ಆಪ್ಷನ್ ಡಿ ಆಪ್ಷನ್ ಸಿ ಆವರ್ತಿತ ಠೇವಣಿ ಖಾತೆ, ಆಪ್ಷನ್ ಡಿ ನಿಶ್ಚಿತ ಠೇವಣಿ ಖಾತೆ. ಆಪ್ಷನ್ ಬಿ ಚಾಲ್ತಿ ಖಾತೆ, ಬಡ್ಡಿ ನೀಡದೇ ಇರುವಂತಹ ಖಾತೆ. ಮುಂದಿನ ಪ್ರಶ್ನೆ
ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಅವಧಿಯವರೆಗೆ ಹಣ ಉಳಿತಾಯ ಮಾಡಲು ಅನುಕೂಲವಾಗುವ ಖಾತೆ ಯಾವುದು? ಈಗಾಗಲೇ ಪ್ರಶ್ನೆ ಬಂದಿದೆ. ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಅವಧಿಯವರೆಗೆ ಹಣ ಉಳಿತಾಯ ಮಾಡಲು ಅನುಕೂಲವಾಗುವ ಖಾತೆ ಯಾವುದು? ಆಪ್ಷನ್ ಎ ಉಳಿತಾಯ ಖಾತೆ, ಆಪ್ಷನ್ ಬಿ ಚಾಲ್ತಿ ಖಾತೆ, ಆಪ್ಷನ್ ಸಿ ಆವರ್ತ ಠೇವಣಿ ಖಾತೆ, ಆಪ್ಷನ್ ಡಿ ನಿಶ್ಚಿತ ಠೇವಣಿ ಖಾತೆ. ಸಿ ಆವರ್ತ ಠೇವಣಿ ಖಾತೆ. ಮುಂದಿನ ಪ್ರಶ್ನೆ, ಬ್ಯಾಂಕುಗಳು ಯಾವ ಖಾತೆಗೆ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ನೀಡಿರುತ್ತವೆ? ಬ್ಯಾಂಕುಗಳು ಯಾವ ಖಾತೆಗೆ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ನೀಡುತ್ತವೆ? ಆಪ್ಷನ್ ಎ ಉಳಿತಾಯ ಖಾತೆ, ಆಪ್ಷನ್ ಸಿ ಆವರ್ತ ಠೇವಣಿ ಖಾತೆ, ಆಪ್ಷನ್ ಡಿ ದುಡ್ಡು ಠೇವಣಿ ಖಾತೆ. ಈಗಾಗಲೇ ತಿಳಿಸಿದಂತೆ ಆಪ್ಷನ್ ಎ ಚಾಲ್ತಿ ಖಾತೆ, ಓವರ್ ಡ್ರಾಫ್ಟ್ ಸೌಲಭ್ಯವಿರುವ ಖಾತೆ ವಿಧ ಇದು. ಮುಂದಿನ ಪ್ರಶ್ನೆ, ಅಭ್ಯಾಸ ಮಾಡಬೇಕು. ಪ್ರಸ್ತುತ ಭಾರತದಲ್ಲಿರುವ ಒಟ್ಟು ರಾಷ್ಟ್ರೀಕೃತ ಮತ್ತು ವಿದೇಶಿ ಬ್ಯಾಂಕ್ಗಳ ಸಂಖ್ಯೆ ಎಷ್ಟು? ಎಂದು ಬರ್ತದೆ. ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ವಿದೇಶಿ ಬ್ಯಾಂಕ್ ಸೈಡ್ ಬೈ ಸೈಡ್ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಪುಸ್ತಕದಲ್ಲಿ. ಆಪ್ಷನ್ ಬರುವುದನ್ನು ವಿನಾಯಕ ಆಪ್ಷನ್. ಆಪ್ಷನ್ ಎ 20 ಮತ್ತು 19, ಆಪ್ಷನ್ ಬಿ 21, 18, ಆಪ್ಷನ್ ಸಿ 22, 19, ಆಪ್ಷನ್ ಸಂಖ್ಯೆ ಬರೆದುಕೊಳ್ಳಬೇಕು. ಆಪ್ಷನ್ ಸಿ 21, 19. 21 ರಾಷ್ಟ್ರೀಕೃತ ಬ್ಯಾಂಕುಗಳು, 19 ವಿದೇಶಿ ಬ್ಯಾಂಕುಗಳಿಗೆ. ವಿದ್ಯಾರ್ಥಿಗಳೇ ನೆನಪಿನಲ್ಲಿಟ್ಟುಕೊಳ್ಳಿ ಚೆನ್ನಾಗಿ. ಉಲ್ಟಾ ಕೊಟ್ಟರು ಅಷ್ಟೇ, ಸೀದಾ ಕೊಟ್ಟರು ಅಷ್ಟೇ. ಅಂದರೆ ಒಂದೊಂದು ಸಾರಿ ಪ್ರಶ್ನೆ ಉಲ್ಟಾ ಬರ್ಬೋದು. ವಿದೇಶಿ ಬ್ಯಾಂಕುಗಳು, ರಾಷ್ಟ್ರೀಕೃತ ಬ್ಯಾಂಕುಗಳು, ಅದಕ್ಕೆ ಸಂಖ್ಯೆಯನ್ನು ನೆನಪಿಟ್ಕೊಳ್ಬೇಕು. ಮುಂದಿನ ಪ್ರಶ್ನೆ, ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆಯಲು ಪರಿಚಿತ ಉಲ್ಲೇಖ ಕೊಡಬೇಕು. ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆಯಲು ಪರಿಚಿತ ಉಲ್ಲೇಖ ಕೊಡಬೇಕು. ನೀವೆಲ್ಲರೂ ಅಕೌಂಟ್ ಅನ್ನು ಹೊಂದಿದ್ದೀರಿ, ನಿಮಗೆ ಖಾತೆ ಇದೆ. ಆಪ್ಷನ್ ಎ 4 ಜಾಮೀನುದಾರರು, ಆಪ್ಷನ್ ಬಿ ಬ್ಯಾಂಕಿನ ರಕ್ಷಣಾ ಹಿತದೃಷ್ಟಿಯಿಂದ, ಆಪ್ಷನ್ ಸಿ ಸಂಬಂಧ ಪರಿಶೀಲನೆಗಾಗಿ, ಆಪ್ಷನ್ ಡಿ ಹೆಚ್ಚಿನ ಬಡ್ಡಿ ಪಡೆಯುವುದು. ಉತ್ತರ ಪ್ಲೀಸ್. ಬಿ ಬ್ಯಾಂಕಿನ ರಕ್ಷಣಾ ಹಿತದೃಷ್ಟಿಯಿಂದ. ಮುಂದಿನ ಪ್ರಶ್ನೆ, ಈ ಒಂದು ಕ್ವಿಜ್ನಲ್ಲಿ ಕೊನೆಯ ಪ್ರಶ್ನೆ, ಹಣ ಪಾವತಿಗೆ ಒಂದು ನಮೂನೆ ಇದ್ದು ಅದನ್ನು ಏನೆಂದು ಕರೆಯುತ್ತಾರೆ? ಹಣ ಪಾವತಿಗೆ ಒಂದು ನಮೂನೆ ಇದ್ದು ಅದನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಧರ್ಮವನ್ನು ಉತ್ತರಿಸಿ ಇಟ್ಟುಕೊಂಡು, ಆಪ್ಷನ್ ಧರ್ಮದಲ್ಲಿ ಉತ್ತರಿಸಿ ಹಾಕಿಕೊಂಡು. ಎ ಪಾಸ್ ಪುಸ್ತಕ, ಬಿ ಚೆಕ್ ಪುಸ್ತಕ, ಸಿ ಡೆಬಿಟ್ ಕಾರ್ಡ್, ಡಿ ಚಲನ್. ಹಣ ಪಾವತಿಗೆ ನಮೂನೆ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಡಿ ಹಣ ಪಾವತಿಗೆ ನಮೂನೆಗೆ ಆಪ್ಷನ್ ಡಿ ಚಾಲನ್. ಸರಿಯಾದ ಉತ್ತರ ಚಾಲನ್ ಅಂತ. ಎಸ್, ಇಲ್ಲಿಗೆ ನಮ್ಮ ಕ್ವಿಜ್ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ವಿಡಿಯೋವನ್ನು ನೀವು ನೋಡಬೇಕಾಗಿಲ್ಲ, ಕೇಳಲಿಕ್ಕೆ ಸಾಧ್ಯ ಇದೆ. ಇಯರ್ಫೋನ್ ಹಾಕಿಕೊಂಡು ನೀವು ಬೇರೆ ಕಾರ್ಯದಲ್ಲಿ ತೊಡಗಿಕೊಂಡಾಗ ಪದೇ ಪದೇ ಕೇಳಿ ಉತ್ತರಗಳನ್ನು ನೀವು ಗೆಸ್ ಮಾಡಿ, ನಾವು ಹೇಳಿದ ನಂತರ ಉತ್ತರವನ್ನು ಖಾತ್ರಿಪಡಿಸಿಕೊಳ್ಳಲಿಕ್ಕೆ ಈ ಒಂದು ಮಾದರಿ
ಸಹಕಾರಿಯಾಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಮಾಡಿದ ನಂತರ ನೋಡಿದವರಿಗೆ ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗದೇ ಇದ್ದವರು ಏನು ಮಾಡಬೇಕಾಗಿಲ್ಲ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು PPT ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.